ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ನೀವು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಕಣ್ಣು ಮುಚ್ಕೊಂಡು ಒಂದು ಕ್ಷಣ ಕಾಮಾಗಿ ಕೂತ್ಕೊಳ್ಳಿ. ಡೀಪ್ ಬ್ರೀತ್ ತಗೊಳ್ಳಿ. ಬಿಫೋರ್ ವಿ ಸ್ಟಾರ್ಟ್ ಅವರ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಅವರ ಫೇಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರು ನಿಮ್ಮ ಲವ್ ಪಾರ್ಟ್ನರ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಫ್ರೆಂಡ್ ಆಗಿರಬಹುದು. ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ ಮೈಂಡ್ನಲ್ಲಿ ಒಂದು ಸ್ಟ್ರಾಂಗ್ ಸೆಂಟೆನ್ಸ್ ಅನ್ನೋದು ರಿಪೀಟ್ ಆಗ್ತಾ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್, ಐ ವಿಲ್ ಕಾಂಟ್ಯಾಕ್ಟ್ ಯು ಸೂನ್. ಅವರು ಈ ರೀತಿ ಮನಸ್ಸಿನಲ್ಲಿ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ಬಟ್ ಇನ್ಸೈಡ್ ದಿಸ್ ಈಸ್ ದೇರ್ ಥಾಟ್. ಅವರ ಮನಸ್ಸಿನಲ್ಲಿ ಗಿಲ್ಟ್ ಅನ್ನೋದು ಇದೆ, ರಿಪೀಟ್ ಆಗ್ತಾ ಇದೆ. ನಿಮ್ಮ ನೆನಪು ಅನ್ನೋದು ರಿಗ್ರೆಟ್ ಫೀಲ್ ಆಗ್ತಾ ಇದೆ, ಕನ್ಫ್ಯೂಷನ್ ಅನ್ನೋದು ಇದೆ, ಬಟ್ ನಿಮ್ಮ ಮೇಲೆ ಅಷ್ಟೇ ಲವ್ ಕೂಡ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಎಮೋಷ್ನಲ್ ಸ್ಟೇಟ್ ಯಾವ ರೀತಿ ಇದೆ, ಹಿಡನ್ ಟಿಯರ್ಸ್ ಅನ್ನೋದು ಕಾಣಿಸ್ತಾ ಇದೆ. ಈ ಪರ್ಸನ್ ಹೊರಗಡೆಯಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಮೇ ಬಿ ಸ್ಮೈಲ್ ಮಾಡ್ತಾರೆ, ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ, ಬಟ್ ಇನ್ಸೈಡ್ ಟಿಯರ್ಸ್ ಅನ್ನೋದು ಇದೆ, ಪೇಯ್ನ್ ಅನ್ನೋದು ಇದೆ, ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಥಿಂಕ್ ಮಾಡಿ ಕೆಲವು ಬಾರಿ ತುಂಬ ಎಮೋಷ್ನಲಿ ಡೌನ್ ಆಗ್ತಾರೆ ಅಥವಾ ಕಣ್ಣೀರು ಕೂಡ ಹಾಕಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಎಕ್ಸ್ಪೆಷಲಿ ನೈಟ್ ಟೈಮ್ನಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ನಿಂದ ನಿಮ್ಮ ನೆನಪುಗಳು ಅನ್ನೋದು ಹೋಗ್ತಾ ಇಲ್ಲ. ನಿಮ್ಮ ನೆನಪುಗಳು ಅನ್ನೋದು ಅವರನ್ನು ಕಾಡ್ತಾ ಇದೆ. ಈಗ ಈಗೋ ವರ್ಸಸ್ ಹಾರ್ಟ್ ಎನರ್ಜಿಯನ್ನು ನೋಡೋದಾದರೆ ಅವರ ಮೈಂಡ್ ಹೇಳ್ತಾ ಇದೆ ಫರ್ಗೆಟ್ ದೆಮ್, ಮೂವ್ ಆನ್. ಬಟ್ ಹಾರ್ಟ್ ಹೇಳ್ತಾ ಇದೆ ಗೋ ಬ್ಯಾಕ್, ಟಾಕ್ ಟು ದೆಮ್, ಡೋಂಟ್ ಲೂಸ್ ದೆಮ್. ಈ ರೀತಿ ಅವರ ಹಾರ್ಟ್ ಹೇಳ್ತಾ ಇದೆ. ಈ ಇಂಟರ್ನಲ್ ಫೈಟ್ ಅವರನ್ನು ಮೆಂಟಲಿ ಟಯರ್ಡ್ ಮಾಡಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಹೊರಗೆ ಅವರು ಈಗೋ ಶೋ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಎದುರಿಗೆ ಇದ್ದರೆ, ಅಥವಾ ನೀವು ನೋಡಿದಾಗ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಆಗೇ ಇಲ್ಲ ಅವರ ಲೈಫ್ನಲ್ಲಿ, ಅಥವಾ ನೀವು ಅವರಿಂದ ದೂರ ಆಗಿ ಅವ್ರಿಗೆ ಏನೂ ಅನ್ನಿಸ್ತಾ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು. ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರಬಹುದು, ಬಟ್ ಇನ್ಸೈಡ್ ದೇ ಫೀಲ್ ದೇ ಲಾಸ್ಟ್ ಯು. ನ್ಯೂ ಬಿಗಿನಿಂಗ್ ಡಿಸೈರ್ ಅನ್ನೋದು ಕಾಣಿಸ್ತಾ ಇದೆ. ಈ ಪರ್ಸನ್ ಸ್ಟ್ರಾಂಗ್ ಆಗಿ ನ್ಯೂ ಬಿಗಿನಿಂಗ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ರಿಲೇಷನ್ಶಿಪ್ ಫಸ್ಟ್ ಟೈಮ್ ಹೇಗಿತ್ತೋ, ಯಾವ ರೀತಿ ನಾರ್ಮಲ್ ಆಗಿತ್ತೋ ಅದೇ ರೀತಿ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಅವರು ಯೋಚನೆ ಮಾಡ್ತಾ ಇದ್ದಾರೆ, ಅಂದರೆ ಲೆಟ್ಸ್ ಸ್ಟಾರ್ಟ್ ಅಗೈನ್, ಲೆಟ್ಸ್ ಫಿಕ್ಸ್ ದಿಸ್. ಬಟ್ ಪ್ರಾಬ್ಲಮ್ ಏನು ಅಂದರೆ ಹೌ ಟು ಕನೆಕ್ಟ್, ವಾಟ್ ಟು ಸೇ. ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಫಸ್ಟ್ ಮೆಸೇಜ್ ಹೇಗೆ ಸೆಂಡ್ ಮಾಡೋದು, ಅಥವಾ ಕಾಲ್ ಮಾಡಿ ಫಸ್ಟ್ ಏನು ಮಾತಾಡೋದು, ಕನ್ಫ್ಯೂಷನ್ನಲ್ಲಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಫಿಯರ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಾನು ಹೇಳ್ತಾ ಇರೋದು, ಅವರಿಗೆ ಒಂದು ಸ್ಟ್ರಾಂಗ್ ಫಿಯರ್ ಅನ್ನೋದು ಇದೆ. ಒಂದು ಕಡೆ ಥಿಂಕ್ ಮಾಡ್ತಾರೆ, ನೀವು ಇವರ ಲೈಫಿಂದ ದೂರ ಆದಮೇಲೆ ಚೇಂಜ್ ಆಗಿದ್ದೀರೇನೋ, ಅಥವಾ ಈ ವ್ಯಕ್ತಿ ನಿಮಗೆ ಸುಳ್ಳು ಹೇಳಿರ್ಬೋದು, ಮೋಸ ಮಾಡಿರ್ಬೋದು, ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ಇವರ ಬಿಹೇವಿಯರಿಂದ ರೂಡಾಗಿ ನಡ್ಕೊಂಡಿರ್ಬೋದು. ಏನೇ ಆಗಿದ್ರೂ ಕೂಡ ನೀವು ಇವರಿಂದ ದೂರ ಆದಮೇಲೆ ಚೇಂಜ್ ಆಗಿದ್ದೀರಾ. ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಇದ್ದಾರಾ, ನೀವು ಮೂವ್ ಆನ್ ಆಗಿಬಿಟ್ರಾ. ಈ ಫಿಯರ್ ಅವರನ್ನು ತುಂಬ ಕಾಡ್ತಾ ಇದೆ. ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ. ನಿಮ್ಮ DP ಚೆಕ್ ಮಾಡ್ತಾ ಇದ್ದಾರೆ, ನಿಮ್ಮ ಸ್ಟೇಟಸ್ ನೋಡ್ತಾ ಇದ್ದಾರೆ, ಆನ್ಲೈನ್ ಟೈಮಿಂಗ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮೇ ಬಿ ಲೈಕ್ ಮಾಡದೇ ಇರ್ಬೋದು, ಮೆಸೇಜ್ ಮಾಡದೇ ಇರ್ಬೋದು, ಬಟ್ ಸೈಲೆಂಟ್ಲಿ ವಾಚಿಂಗ್. ಅದೇ ರೀತಿ ರಿಗ್ರೆಟ್ ಫಾರ್ ಪಾಸ್ಟ್ ಬಿಹೇವಿಯರ್. ಅವರು ತಮ್ಮ ಪಾಸ್ಟ್ ಬಿಹೇವಿಯರ್ನ ನೆನೆಸ್ಕೊಳ್ತಾ ಇದ್ದಾರೆ. ಅವರು ಇಗ್ನೋರ್ ಮಾಡಿದ್ದು ನಿಮ್ಮನ್ನು, ಅವರು ನಿಮ್ಮನ್ನು ಹರ್ಟ್ ಮಾಡಿದ್ದು, ನೀವೇನಾದರೂ ಕಾಲ್ ಮಾಡಿದ್ರೆ, ಮೆಸೇಜ್ ಮಾಡಿದರೆ ಡಿಲೇ ಮಾಡಿದ್ದು, ಈಗೋ ತೋರಿಸಿದ್ದು, ಈಗ ಅವರಿಗೆ
ಶೇಮ್ ಆಗ್ತಾ ಇದೆ, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡಬಾರ್ದಿತ್ತು ಅನ್ನೋ ಥಾಟ್ ರಿಪೀಟ್ ಆಗ್ತಾ ಇದೆ. ನೀವು ಅವರ ಲೈಫ್ಗೆ ಬಂದ ಮೇಲೆ ಅವರ ಹ್ಯಾಪಿನೆಸ್ ಆಗಿತ್ತು ಅದು. ಅವರ ಲೈಫ್ ಅನ್ನೋದು ಚೇಂಜ್ ಆಯಿತು, ಖುಷಿ ಅನ್ನೋದು ಬಂತು. ದೆ ಫೆಲ್ಟ್ ಲವ್, ದೆ ಫೆಲ್ಟ್ ಕೇರ್, ದೆ ಫೆಲ್ಟ್ ಬ್ಯಾಲೆನ್ಸ್. ಬಟ್ ಆಗ ಅವರು ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಬಟ್ ನೀವು ದೂರ ಆದಮೇಲೆ ನೌ ದೇ ರಿಯಲೈಸ್ ಯುವರ್ ಲವ್ ವಾಸ್ ರೇರ್ ಅನ್ನೋದು ಈ ಪರ್ಸನ್ಗೆ ಗೊತ್ತಾಗ್ತಾ ಇದೆ, ಅರಿವಾಗ್ತಾ ಇದೆ. ನೈಟ್ ಟೈಮ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನೈಟ್ ಟೈಮ್ನಲ್ಲಿ ನಿಮ್ಮ ನೆನಪು ಹೆಚ್ಚು ಕಾಡ್ತಾ ಇದೆ. ಅವರು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ, ನೀವು ಅವರ ಪಕ್ಕದಲ್ಲೇ ಕೂತಿದ್ದೀರಾ, ಅವ್ರ ಜೊತೆಲೇ ಇದ್ದೀರಾ, ನೀವು ಅವ್ರ ಜೊತೆ ಮಾತಾಡ್ತಿದ್ದೀರಾ, ನೀವು ಸ್ಮೈಲ್ ಮಾಡ್ತಾ ಇದ್ದೀರಾ, ಮೆಮೊರೀಸ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಅನ್ನೋದು ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ಇನ್ನೂ ಸ್ಟ್ರಾಂಗ್ಲಿ ತುಂಬ ಜಾಸ್ತಿ ಅಟ್ರ್ಯಾಕ್ಟೆಡ್ ಆಗ್ತಾ ಇದ್ದಾರೆ. ಮ್ಯಾಗ್ನೆಟ್ ಟೈಪ್ ಕನೆಕ್ಷನ್ ಅನ್ನೋದು ಇವರ ಮನಸ್ಸಿನಲ್ಲಿದೆ. ನೀವು ಅವರನ್ನು ಸೆಳೀತಾ ಇದ್ದೀರಾ ಅಥವಾ ತುಂಬ ಅಟ್ಯಾಚ್ಮೆಂಟ್ ಅನ್ನೋದನ್ನು ಇವರು ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸಮ್ಟೈಮ್ಸ್ ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ ನಿಮಗೂ ಕೂಡ ಸಡನ್ ಅವರ ನೆನಪಾಗ್ತಾ ಇದೆ. ಅದು ಈ ವ್ಯಕ್ತಿಯ ಎನರ್ಜಿ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇರೋದು. ಕೆಲವೊಂದು ವೇಳೆ ನೀವು ಸಡನ್ನಾಗಿ ನೀವು ಅವರ ನೆನಪು ಮಾಡ್ಕೊಳ್ಳದೇ ಇದ್ದರೂ ಕೂಡ ಸಡನ್ಲಿ ಅವರ ನೆನಪು ನಿಮಗೆ ಆಗ್ತಾ ಇರಬಹುದು. ಅವ್ರು ಮಾತಾಡಿರೋದು ನೆನಪಾಗಬಹುದು, ಅಥವಾ ಅವ್ರು ನಿಮಗೆ ಹರ್ಟ್ ಮಾಡಿರೋದು ನೆನಪಾಗಿರಬಹುದು, ಅಥವಾ ನೀವು ಅವರು ಒಟ್ಟಿಗೆ ಕಳೆದ ಸಮಯ ನೆನಪಾಗಿರ್ಬೋದು. ಅದೆಲ್ಲ ಯಾಕೆ ಹಾಗೆ ಆಗ್ತಾ ಇದೆ ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ ರಿಫ್ಲೆಕ್ಟ್ ನಿಮಗೂ ಕೂಡ ಆಗ್ತಾ ಇದೆ, ವೈಬ್ರೇಷನ್ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಸೋಲ್ಮೇಟ್ ಥಾಟ್ ಅನ್ನೋದು ಇವರ ಮನಸ್ಸಿನಲ್ಲಿದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಮೇ ಬಿ ವಿ ಆರ್ ಸ್ಪಿರಿಚುವಲಿ ಕನೆಕ್ಟೆಡ್, ಮೇ ಬಿ ಸೋಲ್ಮೇಟ್ ಎನರ್ಜಿ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ದೇ ಕಾಂಟ್ ಫರ್ಗೆಟ್ ಯು ಈವನ್ ಇಫ್ ದೇ ಟ್ರೈ. ಅವರು ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮರೀಬೇಕು ಅಂತ, ನಿಮ್ಮ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಆಗೋದು ಬೇಡ ಅಂತ ತುಂಬ ಸಲ ಟ್ರೈ ಮಾಡಿರ್ಬೋದು. ಬಟ್ ಆ ಪರ್ಸನ್ ಕಡೆಯಿಂದ ಅದು ಸಾಧ್ಯ ಆಗಿಲ್ಲ. ನಿಮ್ಮ ನೆನಪು ಅನ್ನೋದು ಅವರ ಮನಸ್ಸಿನಿಂದ ಹೋಗ್ತಾ ಇಲ್ಲ, ನಿಮ್ಮ ಮೆಮೊರೀಸ್ ಅನ್ನೋದು ಇವರ ಮನಸ್ಸಿನಿಂದ ಹೋಗ್ತಾ ಇಲ್ಲ. ಆ ರೀತಿ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ತುಂಬ ಜನರಿಗೆ ನೋ ಕಾಂಟ್ಯಾಕ್ಟ್ ಇರಬಹುದು, ಅಥವಾ ಇಬ್ಬರ ನಡುವೆ ಗ್ಯಾಪ್ ಅನ್ನೋದು ಬಂದಿರಬಹುದು. ಈ ನೋ ಕಾಂಟ್ಯಾಕ್ಟ್ ಅನ್ನೋದು ಯಾಕೆ ಬಂತು, ಗ್ಯಾಪ್ ಅನ್ನೋದು ಯಾಕೆ ಬಂತು ಅಂತ ನೋಡೋದಾದರೆ ಪಾಸಿಬಲ್ ರೀಸನ್ಸ್ ಏನಿದೆ ಅಂತ ಅನ್ನೋದು ನೋಡೋದಾದರೆ ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಬಂದಿರಬಹುದು. ಥರ್ಡ್ ಪರ್ಸನ್ ಅನ್ನೋದು ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಜಾಬ್ ಆಗಿರ್ಬೋದು, ಕೆರಿಯರ್ ಸ್ಟ್ರೆಸ್ ಆಗಿರ್ಬೋದು, ಈಗೋ ಕ್ಲಾಶ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು. ಸಮಥಿಂಗ್ ಕ್ರಿಯೇಟೆಡ್ ವಾಲ್ ಬಿಟ್ವೀನ್ ಯು. ದೇ ವಾಂಟ್ ಕ್ಲಾರಿಟಿ. ಅವರು ಕಾಂಟ್ಯಾಕ್ಟ್ ಮಾಡಿ ಕ್ಲಾರಿಟಿ ಕೊಡಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಯಾಕೆ ನಿಮ್ಮಿಬ್ಬರ ನಡುವೆ ಈ ರೀತಿ ಗ್ಯಾಪ್ ಬಂತು, ಅಥವಾ ಈ ಪರ್ಸನ್ ನಿಮ್ಮಿಂದ ಯಾಕೆ ದೂರ ಆದರು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅವರು ಮನಸ್ಸಿನಲ್ಲಿ ಅಂದ್ಕೊಳ್ತಿದ್ದಾರೆ. ಎನರ್ಜಿಯ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ ಐ ವಾಂಟ್ ಟು ಎಕ್ಸ್ಪ್ಲೈನ್, ಐ ವಾಂಟ್ ಟು ಟೆಲ್ ಮೈ ಫೀಲಿಂಗ್ಸ್. ಈ ಥಾಟ್ ಸ್ಟ್ರಾಂಗ್ ಆಗ್ತಾ ಇದೆ ಅವರ ಮನಸ್ಸಿನಲ್ಲಿ. ದೇ ವಾಂಟ್ ಟು ಗಿವ್ ಮೋರ್ ಟೈಮ್. ಈಗ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಐ ಶುಡ್ ಗಿವ್ ಮೋರ್ ಲವ್, ಮೋರ್ ಕೇರ್, ಮೋರ್ ಎಫರ್ಟ್, ಯು ಡಿಸರ್ವ್ ಬೆಟರ್. ಇದು ಅವರಿಗೆ ಅರ್ಥ ಆಗ್ತಾ ಇದೆ. ಈಗ ನಿಮ್ಮ ಎನರ್ಜಿಯ ಪ್ರಕಾರ ಯಾವ ರೀತಿ ಎನರ್ಜಿ ಕಾಣಿಸ್ತಾ ಇದೆ ಅಂತ ನೋಡೋಣ. ನೀವು ರಿಯಲೈಸ್ ಆಗ್ತಾ ಇದ್ದೀರಾ, ನೀವು ನಿಮ್ಮ ಬೆಸ್ಟ್ ಕೊಟ್ಟಿದ್ದೀರಾ. ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ತುಂಬ ಕೇರ್ ಕೊಟ್ಟಿದ್ದೀರಾ, ಮತ್ತೆ ಆ ಪರ್ಸನ್ಗಾಗಿ ವೆಯ್ಟ್ ಮಾಡಿದ್ದೀರಾ, ಆ ಪರ್ಸನ್ನ ಹಿಂದೆ ಹೋಗಿದ್ದೀರಾ. ಬಟ್ ನಿಮಗೆ ರಿಟರ್ನ್ ಸಿಗಲಿಲ್ಲ. ಸೊ ವಾಟ್ ಯು ಡಿಡ್, ಯು ಸರೆಂಡರ್ಡ್ ಟು ಯೂನಿವರ್ಸ್. ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿದ್ದೀರಾ. ಆ ರೀತಿ ತುಂಬ ಜನರ ಎನರ್ಜಿ ಕಾಣಿಸ್ತಾ ಇದೆ. ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾ ಇದ್ದೀರಾ. ನಿಮ್ಮ ಈ ಕಾನ್ಫಿಡೆಂಟ್ ಎನರ್ಜಿ ಅವರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಅಂದರೆ ನೀವು ತುಂಬ ಥಿಂಕ್ ಮಾಡಿ ಆ ವ್ಯಕ್ತಿಯ ಹಿಂದೆ ಹೋಗ್ತಾ ಇದ್ದಾಗ ನಿಮ್ಮ ವ್ಯಾಲ್ಯೂ ಅನ್ನೋದು ಅವ್ರಿಗೆ ಅರ್ಥ ಆಗಲಿಲ್ಲ. ಬಟ್ ನೀವು ಸೈಲೆಂಟ್ ಆಗಿದ್ದಾಗ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿ ಯಾವ ರೀತಿ ಇದೆ ಅಂದರೆ ಈ ಪರ್ಸನ್ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ರಿಪೀಟೆಡ್ಲಿ ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ, ಆನ್ ಆ್ಯಂಡ್ ಆಫ್ ಬಿಹೇವಿಯರ್ ಮಾಡಿದ್ದಾರೆ. ಯು ಆರ್ ನಾಟ್ ರೆಡಿ ಟು ಕಾಂಪ್ರಮೈಸ್. ಅಂದರೆ ಈಗ ನೀವು ರೆಡಿ ಆಗ್ತಾ ಇಲ್ಲ ಕಾಂಪ್ರಮೈಸ್ಗೆ. ತುಂಬ ಜನರು ಕಾಂಪ್ರಮೈಸ್ಗೆ ರೆಡಿ ಆಗಿದ್ದೀರಾ. ಆ ವ್ಯಕ್ತಿ ಮತ್ತು ನಿಮ್ಮ ಲೈಫ್ನಲ್ಲಿ ಬೇಕು ಅಂತ ಕಾಯ್ತಾ ಇದ್ದೀರಾ, ಎಲ್ಲ ಸರಿ. ಬಟ್ ಕೆಲವರ ಎನರ್ಜಿ ಪ್ರಕಾರ ನೀವು ಕಾಂಪ್ರಮೈಸ್ಗೆ ರೆಡಿ ಆಗ್ತಾ ಇಲ್ಲ. ಅಂದರೆ ಈ ವ್ಯಕ್ತಿಯ ಬಿಹೇವಿಯರ್ ಆ ರೀತಿ ಇದೆ. ಬಟ್ ಇವರನ್ನು ಮರ್ತಿದ್ದೀರಾ ಅಂತ ಅಲ್ಲ,
ಇವರ ಮೇಲೆ ಇಷ್ಟ ಇಲ್ಲ ಅಂತ ಅಲ್ಲ, ಲವ್ ಅನ್ನೋದು ಇದೆ, ಬಟ್ ನಿಮಗೆ ಸಾಕಾಗಿ ಹೋಗಿದೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನೀವು ನಿಮ್ಮ ಟ್ರಸ್ಟ್ನ ಇವರು ಮುರಿದಿದ್ದಾರೆ. ಯು ಆರ್ ಪ್ರಾಕ್ಟಿಕಲ್. ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಮೊದಲೆಲ್ಲ ನೀವು ತುಂಬ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾ ಇದ್ರಿ. ನೌ ಯು ಆರ್ ಪ್ರಾಕ್ಟಿಕಲ್. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಓವರ್ ಎಮೋಷ್ನಲ್ ರಿಯಾಕ್ಷನನ್ನು ಕಡಿಮೆ ಮಾಡ್ಕೊಂಡಿದ್ದೀರಾ. ಮೊದಲೆಲ್ಲ ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತಾ ಇದ್ರಿ. ಓವರ್ ಚೇಸಿಂಗ್ನ ಸ್ಟಾಪ್ ಮಾಡಿದ್ದೀರಾ. ಓವರ್ ಎಕ್ಸ್ಪೆಕ್ಟೇಷನ್ನ ಸ್ಟಾಪ್ ಮಾಡಿದ್ದೀರಾ. ಯು ಚೇಂಜ್ಡ್. ನೀವು ಚೇಂಜ್ ಆಗಿರೋದು ಈ ಪರ್ಸನ್ಗೆ ಅರಿವಾಗ್ತಾ ಇದೆ. ಫಿಯರ್ ಅನ್ನೋದು ಆಗ್ತಾ ಇದೆ. ಎಲ್ಲಿ ರಿಜೆಕ್ಟ್ ಮಾಡ್ತಿರೋ ಅನ್ನೋ ಫಿಯರ್ ಇದೆ. ನೌ ದೇ ಮೈಟ್ ರಿಜೆಕ್ಟ್ ಮೀ, ನೌ ದೇ ಮೈಟ್ ಇಗ್ನೋರ್ ಮೀ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರು ಈ ಹಿಂದೆ ತುಂಬ ಸಲ ರಿಪೀಟೆಡ್ ಆಗಿ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ. ತುಂಬ ಸಲ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಮಾಡ್ಕೊಂಡಿದ್ದಾರೆ. ಅಂದರೆ ರಿಲೇಷನ್ಶಿಪ್ಪಲ್ಲಿ ಬರೋದು, ಅವರಿಗೆ ಅವಶ್ಯಕತೆ ಇದ್ದಾಗ ಇರೋದು, ಇಲ್ಲದೆ ಇದ್ದಾಗ ಹೋಗೋದು. ನಿಮ್ಮ ಪ್ರೀತಿಯನ್ನು ಎಷ್ಟು ಬೇಕು ಅಷ್ಟು ಪ್ರೀತಿ ನೀವು ಕೊಡ್ತಾ ಇದ್ರಿ. ತುಂಬ ಓವರ್ ಗಿವರ್ ಆಗಿದ್ರಿ. ಬಟ್ ಈ ಪರ್ಸನ್ ಅದನ್ನು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಈಗ ಅವ್ರಿಗೆ ಭಯ ಆಗ್ತಾ ಇದೆ. ಫಿಯರ್ ಅನ್ನೋದು ಕಾಡ್ತಾ ಇದೆ. ಈ ವ್ಯಕ್ತಿ ಸ್ಟ್ರಾಂಗ್ ಆಗಿ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಸ್ಟ್ರಾಂಗ್ ಅಟ್ರಾಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಈಗ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಫಾಸ್ಟ್ ರೀಕನೆಕ್ಷನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಸಡನ್ನಾಗಿ ಈ ವ್ಯಕ್ತಿಯ ಕಡೆಯಿಂದ ಮೆಸೇಜ್ ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಬಂದಿರಬಹುದು, ಅಥವಾ ಇನ್ನೂ ಬರದೇ ಇರೋರಿಗೆ ಕಾಲ್ ಅನ್ನೋದು ಬರ್ಬೋದು. ಈಗಾಗಲೇ ಕೆಲವರಿಗೆ ಕಾಲ್ ಅಥವಾ ಮೆಸೇಜ್ ಬಂದಿರಬಹುದು. ಸರ್ಪ್ರೈಸ್ ಆಗಿ ಮೀಟ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ತುಂಬ ಪಾಸಿಟಿವ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತ ನೋಡೋದಾದರೆ, ಗಿವ್ ರ್ಯಾದರ್ ದೆನ್ ಟೇಕ್, ಬಟ್ ಬ್ಯಾಲೆನ್ಸ್ಡ್ ವೇ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಲೇಬೇಕು ರಿಲೇಷನ್ಶಿಪ್ಪಲ್ಲಿ. ಕೇವಲ ನೀವು ಗಿವ್ ಮಾಡ್ತಾ ಇದ್ದರೆ ನಿಮಗೆ ಆ ಕಡೆಯಿಂದ ರಿಟರ್ನ್ ಸಿಗೋದು ಯಾವಾಗ? ನೀವು ಅದಕ್ಕೆ ಡಿಸರ್ವ್ ಮಾಡ್ತೀರಾ. ನೀವು ಎಷ್ಟು ಪ್ರೀತಿ ಕೊಡ್ತೀರೋ ನೀವು ಅದನ್ನು ಡಿಸರ್ವ್ ಮಾಡ್ತೀರಾ. ಓವರ್ ಎಮೋಷ್ನಲ್ಲಾಗಿ ಥಿಂಕ್ ಮಾಡಬೇಡಿ, ಓವರ್ ಥಿಂಕ್ ಮಾಡಬೇಡಿ, ಓವರ್ ರೂಡ್ ಕೂಡ ಆಗಬೇಡಿ. ಬ್ಯಾಲೆನ್ಸ್ ಇಡಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಯೂನಿವರ್ಸ್ ಮೆಸೇಜ್ ಯಾವ ರೀತಿ ಇದೆ ಅಂದರೆ, ಲೆಟ್ ಡಿವೈನ್ ಟೈಮಿಂಗ್ ಆ್ಯಂಡ್ ವರ್ಕ್. ಎಲ್ಲವನ್ನು ರಿಲೇಷನ್ಶಿಪ್ಪಲ್ಲಿ ಇಬ್ಬರೂ ಕೂಡ ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡಬಾರ್ದು. ಯುವರ್ ಕಾನ್ಫಿಡೆನ್ಸ್ ಗ್ಲೋ. ಯುವರ್ ಕಾನ್ಫಿಡೆನ್ಸ್ ಈಗ ಗ್ಲೋ ಆಗ್ತಾ ಇದೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಸ್ಟ್ರಾಂಗ್ ಆಗಿದೆ. ಈ ಗ್ಲೋ ಅವರನ್ನು ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್, ದೇ ಮಿಸ್ ಯು ಡೀಪ್ಲಿ, ದೇ ರಿಗ್ರೆಟ್ ಪಾಸ್ಟ್ ಬಿಹೇವಿಯರ್, ದೇ ವಾಂಟ್ ನ್ಯೂ ಬಿಗಿನಿಂಗ್, ಫಿಯರ್ ಆಫ್ ಲೂಸಿಂಗ್ ಯು ಸ್ಟ್ರಾಂಗ್, ಕಾಂಟ್ಯಾಕ್ಟ್ ಕಮಿಂಗ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಟ್ರಾಕ್ಷನ್ ಸ್ಟ್ರಾಂಗ್ ಆಗಿದೆ, ಬಟ್ ಡಿಸಿಷನ್ ಅನ್ನೋದು ನಿಮ್ಮ ಕೈಯಲ್ಲಿದೆ. ಇಫ್ ದೇ ಕಮ್ ಬ್ಯಾಕ್, ಮೇಕ್ ಶ್ಯೂರ್ ಎಫರ್ಟ್ ಈಕ್ವಲ್ ಇರಬೇಕು. ಲವ್ ವಿತೌಟ್ ರೆಸ್ಪೆಕ್ಟ್ ಈಸ್ ಪೇಯ್ನ್, ಲವ್ ವಿತ್ ಬ್ಯಾಲೆನ್ಸ್ ಈಸ್ ಬ್ಲೆಸ್ಸಿಂಗ್. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.